ಇಲ್ಲೇನಂತ ಕೊಟ್ಟವ್ರೆ, ರೂಟ್ ಆಫ್ 3√3 ಈಕ್ವಲ್ ಟು 9 ಪವರ್ ಆಫ್ ಎಕ್ಸ್ ಅಂತ ಕೊಟ್ಟವ್ರೆ. ಇವಾಗ ಎಕ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಯಾವ ಥರ ಮಾಡೋದು ಇವಾಗ ಕಂಡುಹಿಡಿಯೋದು? ಈ ರೂಟ್ ಆ ಕಡೆ ಹೋದಾಗ ಸ್ಕ್ವೇರ್ ಆಯ್ತದ, ಒಳಗಡೆ ಇರೋ 3√3 ಹಂಗೆ ಉಳಿದಿರ್ತದ. 9 ಪವರ್ ಆಫ್ ಎಕ್ಸು ಈ ಕಡೆ ರೂಟು ಸ್ಕ್ವೇರ್ ಆಯ್ತದ. ಹಂಗಾದಾಗ ಇಲ್ಲೇನು ಉಳಿತದೆ? ಇಲ್ಲಿ 3ನ 3 ಅಂತಲೇ ಬರಿಬೋದು, 3 ಪವರ್ 1 ಅಂತ. ರೂಟ್ 3 ಅನ್ನೋದನ್ನ 3 ಪವರ್ ಆಫ್ ಹಾಫ್ ಅಂತ ಬರಿಬೋದು. ಇಲ್ಲಿ ಎಕ್ಸ್ ಟೈಮ್ಸ್ ಆಫ್ 2 ಅಂದರೆ 2x ಅಂತ ಆಯ್ತದ, 9 ಪವರ್ ಆಫ್ 2x ಅಂತ. ಈಗ 9ನೇನಂತ ಬರಿಬೋದು? 3 ಟೈಮ್ಸ್ ಆಫ್ 3 ಇಲ್ಲ 3 ಸ್ಕ್ವೇರ್ ಅಂತ ಬರಿಬೋದು. ಹಂಗಾಗಿ ಇಲ್ಲೂ ಬೇಸ್ 3 ಇಲ್ಲೂ ಬೇಸ್ 3 ಇರೋದ್ರಿಂದ 3ನ ಕಾಮನ್ ಬೇಸ್ ತಗೊಂಡು ಪವರ್ನ ಕೂಡೋದು ಮಾಡಬೇಕು, 1 ಪ್ಲಸ್ ಹಾಫ್ ಅಂತ. ಇಲ್ಲಿ 9ನ 3 ಸ್ಕ್ವೇರ್ ಹೋಲ್ ಪವರ್ ಆಫ್ 2x ಅಂತ ಬರಿಬೋದು. ಅದೇ ಥರ ಇಲ್ಲೇನಂತ ಬರಿಬೋದು? 3 ಪವರ್ ಆಫ್ 1 ಪ್ಲಸ್ 2ನ 3 ಪವರ್ ಆಫ್ ಕೆಳಗಡೆ 2 ಉಳಿತದೆ, 2 1 2 ಪ್ಲಸ್ 1 ಅಂತ. ಇಲ್ಲಿ 3 ಪವರ್ ಆಫ್ ಒಳಗಡೆ ಅದು ಆಚೆದು ಗುಣಿಸ್ಬೋದು ಬ್ರ್ಯಾಕೆಟಿಂದ. 2 ಟೈಮ್ಸ್ ಆಫ್ 2 ಅಂದರೆ 4x ಆಯ್ತದ. ಇಲ್ಲಿ 3 ಪವರ್ ಆಫ್ 3/2 ಈಕ್ವಲ್ ಟು 3 ಪವರ್ ಆಫ್ 4x ಆಯಿತು. ಎರಡು ಕಡೆನೂ ಬೇಸ್ 3 ಇರೋದ್ರಿಂದ ಪವರ್ನ ಕಾಮನ್ ತೆಗಿಬೋದು. 3/2 ಈಕ್ವಲ್ ಟು 4x ಅಂತ ಆಯ್ತದ. 4 ಕಡೆ ಹೋದರೆ 3/2 ಟೈಮ್ಸ್ ಆಫ್ 4 ಈಕ್ವಲ್ ಟು ಎಕ್ಸು. 3/8 ಈಕ್ವಲ್ ಟು ಎಕ್ಸ್ ಅಂತ ಆಯ್ತದ. ಬಾಯ್.